ಮಂಡ್ಯದ ಕೆರೆಗೋಡು ಗ್ರಾಮದ ಹನುಮಧ್ವಜ ದಂಗಲ್ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಸದ್ದು ಮಾಡಿತ್ತು. ಈಗ ಮತ್ತೆ ಅದು ಸುದ್ದಿಯಾಗಿದೆ. ಕೆರೆಗೋಡಿನಲ್ಲಿ ಹಾರಾಡಿದ ತ್ರಿವರ್ಣ ಧ್ವಜ. ಚಿಕ್ಕ ಧ್ವಜ ಹಾರಿಸಿದ್ದಕ್ಕೆ ಜನರ ಅಸಮಾಧಾನ. ಮಂಡ್ಯದ ಕೆರೆಗೋಡು ಗ್ರಾಮದ ವಿವಾದಿತ ಅರ್ಜುನ ಸ್ತಂಭದಲ್ಲಿ ಇಂದು ಹೊಸ ತ್ರಿವರ್ಣ ಧ್ವಜ ಹಾರಿಸಲಾಯಿತು. ಬೆಳ್ಳಂಬೆಳಗ್ಗೆ ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಮಂಡ್ಯ ಜಿಲ್ಲಾಡಳಿತದಿಂದ ಹಳೆ ತ್ರಿವರ್ಣ ಧ್ವಜ ಇಳಿಸಿ ಮತ್ತೆ ಗೌರವಪೂರ್ವಕವಾಗಿ ಹೊಸ ತಿರಂಗ ಹಾರಿಸಿದ್ರು. ಧ್ವಜ ಹಳೆಯದಾಗಿದ್ದ ಕಾರಣ ಇಂದು ಎಡಿಸಿ ನಾಗರಾಜು, ತಹಶೀಲ್ದಾರ್ ಶಿವಕುಮಾರ್ ಬಿರಾದರ್ ಹಾಗೂ ಎಎಸ್ಪಿ ತಿಮ್ಮಯ್ಯ ನೇತೃತ್ವದಲ್ಲಿ ಹೊಸ ಧ್ವಜವನ್ನ ಹಾರಿಸಲಾಯಿತು. ಈ ವೇಳೆ ರಾಷ್ಟ್ರಗೀತೆ ಹಾಡುವ ಮೂಲಕ ಗೌರವ ಸಮರ್ಪಿಸಲಾಯಿತು. ಫ್ಲಾಗಿಗೆ ಒಂದು ಗಂಟು ಅಂದರೆ ಗಾಳಿಗೆ ಜಾಸ್ತಿ ಗಾಳಿ ಬಂದಿದ್ದರಿಂದ, ಈಗ ಮಳೆಗಾಲದಲ್ಲಿ ಬಿರುಗಾಳಿ ಬಂದಿದ್ದರಿಂದ ಒಂದು ಗಂಟಾಗಿ ರಾಷ್ಟ್ರಧ್ವಜ ಸರಿಯಾಗಿ ಹಾರಾಟ ಮಾಡ್ತಾ ಇಲ್ಲ. ಇದನ್ನು ಕ್ರಮವಹಿಸಿ ಅಂತೇಳಿ ನಮಗೆ ಪೊಲೀಸ್ ಅಧಿಕಾರಿಗಳು ನೆನ್ನೆ ಇಂಟಿಮೇಷನ್ ಕೊಟ್ಟಿದ್ದರು. ಅದರ ಬೇಸ್ ಮೇಲೆ ನಾವು ಹೊಸದಾಗಿ ಮತ್ತೊಂದು ರಾಷ್ಟ್ರಧ್ವಜವನ್ನು ಖಾದಿ ಗ್ರಾಮೋದ್ಯೋಗ ಇದೊಂದು ಸಂಸ್ಥೆಯಿಂದ ತಂದು ಇವತ್ತು ರಾಷ್ಟ್ರಧ್ವಜನ ಆರೋಹಣ ಮಾಡಿದ್ವಿ. ಈಗ ಸದ್ಯಕ್ಕೆ ಅದೇನು ಅಪಚ್ಯುತಿ ಆಗಬಾರ್ದು, ರಾಷ್ಟ್ರಧ್ವಜ ಹಾರಾಟ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ತಕ್ಷಣವೇ ಕ್ರಮವಹಿಸಿ ನಾವು ಮೈಸೂರಿಗೆ ಹೋಗಿ ರಾಷ್ಟ್ರಭಾವಟವನ್ನು ತಗೊಂಡು ಬಂದು ಮಾಡಿಸಿದ್ವಿ. ಜೂನ್ 4ರ ಬಳಿಕ ಹನುಮಧ್ವಜ ಹೋರಾಟಕ್ಕೆ ಚಿಂತನೆ. ಆದರೆ 108 ಅಡಿ ಎತ್ತರದ ಅರ್ಜುನ ಸ್ತಂಭಕ್ಕೆ ತಕ್ಕಂತೆ ದೊಡ್ಡ ತಿರಂಗ ಹಾರಿಸದೆ ಮತ್ತೆ ಚಿಕ್ಕ ಧ್ವಜ ಹಾರಿಸಿದ್ದಕ್ಕೆ ಗ್ರಾಮಸ್ಥರು ಅಸಮಾಧಾನ ಹೊರಹಾಕಿದ್ದಾರೆ. ನಾವು ಹೋರಾಟದಿಂದ ಹಿಂದೆ ಸರಿಯುವುದಿಲ್ಲ. ಜೂನ್ 4ರ ಲೋಕಸಭಾ ಫಲಿತಾಂಶದ ಬಳಿಕ ಮತ್ತೆ ಹನುಮಧ್ವಜ ಹೋರಾಟ ನಡೆಸುತ್ತೇವೆ. ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಎಂದು ಎಚ್ಚರಿಕೆ ಕೊಟ್ಟರು. ಇದು ನಮಗೆ ಸಮಾಧಾನ ತಂದಿಲ್ಲ. ಈ ಧ್ವಜಸ್ತಂಭಕ್ಕೆ ಸರಿಯಾದ ಧ್ವಜ ಅಲ್ಲ, ಇದು ಖರ್ಚಿ ಕಂಡಂಗೆ ಕಾಣಿಸ್ತಾ ಇದೆ. ನಾವು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾತಾಡಿದ್ವಿ. ಈ ಧ್ವಜ ಇದು ಈ ಸ್ತಂಭಕ್ಕೆ ಸರಿ ಹೋಗ್ತಾ ಇಲ್ಲ, ದೊಡ್ಡ ಧ್ವಜನ ಆರಿಸಿ ಅಂತ. ಅವರು ನಮಗೆ ಗೊತ್ತಾಗಲಿಲ್ಲ, ಅರ್ಜೆಂಟಾಗಿ ಆರಿಸಿದ್ದೀವಿ, ಮುಂದೆ ನೋಡೋಣ ಅಂತ ಹೇಳ್ತಾ ಇದ್ದಾರೆ. ಇದು ಧ್ವಜಕ್ಕೆ ಒಂದು ರೀತಿಯ ಧ್ವಜ ಕಂಬಕ್ಕೆ ಅವಮಾನ ಮಾಡ್ದಂಗೆ. ಈ ಧ್ವಜದ ಹೋರಾಟ ಇದು ಇಲ್ಲಿಗೆ ನಿಲ್ಲಲ್ಲ. ಜೂನ್ 4ನೇ ತಾರೀಕು ಕಳೆದ ನಂತರ ಇದರ ಹೋರಾಟ ಇನ್ನೂ ತೀವ್ರ ಆಗ್ತದೆ. ಇದರ ಪರಿಣಾಮವನ್ನು ಸರ್ಕಾರ ಎದುರಿಸಬೇಕಾಗ್ತದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಒಟ್ನಲ್ಲಿ ಕೆರೆಗೋಡು ಗ್ರಾಮದ ಹನುಮಧ್ವಜ ದಂಗಲ್ ಸದ್ಯ ಬೂದಿ ಮುಚ್ಚಿದ ಕೆಂಡದಂತಿದೆ. ಮತ್ತೊಂದೆಡೆ ಅರ್ಜುನ ಸ್ತಂಭದ ಎತ್ತರಕ್ಕೆ ತಕ್ಕಂತೆ ಧ್ವಜ ಆರಿಸದಿರೋದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಮಂಡ್ಯದ ಕೆರೆಗೋಡು ಗ್ರಾಮದ ಹನುಮಧ್ವಜ ದಂಗಲ್ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಸದ್ದು ಮಾಡಿತ್ತು. ಈಗ ಮತ್ತೆ ಅದು ಸುದ್ದಿಯಾಗಿದೆ. ಕೆರೆಗೋಡಿನಲ್ಲಿ ಹಾರಾಡಿದ ತ್ರಿವರ್ಣ ಧ್ವಜ. ಚಿಕ್ಕ ಧ್ವಜ ಹಾರಿಸಿದ್ದಕ್ಕೆ ಜನರ ಅಸಮಾಧಾನ. ಮಂಡ್ಯದ ಕೆರೆಗೋಡು ಗ್ರಾಮದ ವಿವಾದಿತ ಅರ್ಜುನ ಸ್ತಂಭದಲ್ಲಿ ಇಂದು ಹೊಸ ತ್ರಿವರ್ಣ ಧ್ವಜ ಹಾರಿಸಲಾಯಿತು. ಬೆಳ್ಳಂಬೆಳಗ್ಗೆ ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಮಂಡ್ಯ ಜಿಲ್ಲಾಡಳಿತದಿಂದ ಹಳೆ ತ್ರಿವರ್ಣ ಧ್ವಜ ಇಳಿಸಿ ಮತ್ತೆ ಗೌರವಪೂರ್ವಕವಾಗಿ ಹೊಸ ತಿರಂಗ ಹಾರಿಸಿದ್ರು. ಧ್ವಜ ಹಳೆಯದಾಗಿದ್ದ ಕಾರಣ ಇಂದು ಎಡಿಸಿ ನಾಗರಾಜು, ತಹಶೀಲ್ದಾರ್ ಶಿವಕುಮಾರ್ ಬಿರಾದರ್ ಹಾಗೂ ಎಎಸ್ಪಿ ತಿಮ್ಮಯ್ಯ ನೇತೃತ್ವದಲ್ಲಿ ಹೊಸ ಧ್ವಜವನ್ನ ಹಾರಿಸಲಾಯಿತು. ಈ ವೇಳೆ ರಾಷ್ಟ್ರಗೀತೆ ಹಾಡುವ ಮೂಲಕ ಗೌರವ ಸಮರ್ಪಿಸಲಾಯಿತು. ಫ್ಲಾಗಿಗೆ ಒಂದು ಗಂಟು ಅಂದರೆ ಗಾಳಿಗೆ ಜಾಸ್ತಿ ಗಾಳಿ ಬಂದಿದ್ದರಿಂದ, ಈಗ ಮಳೆಗಾಲದಲ್ಲಿ ಬಿರುಗಾಳಿ ಬಂದಿದ್ದರಿಂದ ಒಂದು ಗಂಟಾಗಿ ರಾಷ್ಟ್ರಧ್ವಜ ಸರಿಯಾಗಿ ಹಾರಾಟ ಮಾಡ್ತಾ ಇಲ್ಲ. ಇದನ್ನು ಕ್ರಮವಹಿಸಿ ಅಂತೇಳಿ ನಮಗೆ ಪೊಲೀಸ್ ಅಧಿಕಾರಿಗಳು ನೆನ್ನೆ ಇಂಟಿಮೇಷನ್ ಕೊಟ್ಟಿದ್ದರು. ಅದರ ಬೇಸ್ ಮೇಲೆ ನಾವು ಹೊಸದಾಗಿ ಮತ್ತೊಂದು ರಾಷ್ಟ್ರಧ್ವಜವನ್ನು ಖಾದಿ ಗ್ರಾಮೋದ್ಯೋಗ ಇದೊಂದು ಸಂಸ್ಥೆಯಿಂದ ತಂದು ಇವತ್ತು ರಾಷ್ಟ್ರಧ್ವಜನ ಆರೋಹಣ ಮಾಡಿದ್ವಿ. ಈಗ ಸದ್ಯಕ್ಕೆ ಅದೇನು ಅಪಚ್ಯುತಿ ಆಗಬಾರ್ದು, ರಾಷ್ಟ್ರಧ್ವಜ ಹಾರಾಟ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ತಕ್ಷಣವೇ ಕ್ರಮವಹಿಸಿ ನಾವು ಮೈಸೂರಿಗೆ ಹೋಗಿ ರಾಷ್ಟ್ರಭಾವಟವನ್ನು ತಗೊಂಡು ಬಂದು ಮಾಡಿಸಿದ್ವಿ.
ಜೂನ್ 4ರ ಬಳಿಕ ಹನುಮ ಧ್ವಜ ಹೋರಾಟಕ್ಕೆ ಚಿಂತನೆ. ಆದರೆ 108 ಅಡಿ ಎತ್ತರದ ಅರ್ಜುನ ಸ್ತಂಭಕ್ಕೆ ತಕ್ಕಂತೆ ದೊಡ್ಡ ತಿರಂಗ ಹಾರಿಸದೆ ಮತ್ತೆ ಚಿಕ್ಕ ಧ್ವಜ ಹಾರಿಸಿದ್ದಕ್ಕೆ ಗ್ರಾಮಸ್ಥರು ಅಸಮಾಧಾನ ಹೊರಹಾಕಿದ್ದಾರೆ. ನಾವು ಹೋರಾಟದಿಂದ ಹಿಂದೆ ಸರಿಯುವುದಿಲ್ಲ. ಜೂನ್ 4ರ ಲೋಕಸಭಾ ಫಲಿತಾಂಶದ ಬಳಿಕ ಮತ್ತೆ ಹನುಮ ಧ್ವಜ ಹೋರಾಟ ನಡೆಸ್ತೇವೆ ಎಂದು ಎಚ್ಚರಿಕೆ ಕೊಟ್ಟರು. ಇದು ನಮಗೆ ಸಮಾಧಾನ ತಂದಿಲ್ಲ. ಈ ಧ್ವಜಸ್ತಂಭಕ್ಕೆ ಸರಿಯಾದ ಧ್ವಜ ಅಲ್ಲ, ಇದು ಕರ್ಚೀಫ್ ಕಂಡಂಗೆ ಕಾಣಿಸ್ತಾ ಇದೆ. ನಾವು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾತಾಡಿದ್ವಿ. ಈ ಧ್ವಜ ಇದು ಈ ಸ್ತಂಭಕ್ಕೆ ಸರಿ ಹೋಗ್ತಾ ಇಲ್ಲ, ದೊಡ್ಡ ಧ್ವಜನ ಆರಿಸಿ ಅಂತ. ಅವರು ನಮಗೆ ಗೊತ್ತಾಗಲಿಲ್ಲ, ಅರ್ಜೆಂಟಾಗಿ ಆರಿಸಿದ್ದೀವಿ, ಮುಂದೆ ನೋಡೋಣ ಅಂತ ಹೇಳ್ತಾ ಇದ್ದಾರೆ. ಇದು ಧ್ವಜಕ್ಕೆ ಒಂದು ರೀತಿಯ ಧ್ವಜಕ್ಕಂಬಕ್ಕೆ ಅವಮಾನ ಮಾಡ್ದಂಗೆ. ಈ ಧ್ವಜದ ಹೋರಾಟ ಇದು ಇಲ್ಲಿಗೆ ನಿಲ್ಲಲ್ಲ. ಜೂನ್ 4ನೇ ತಾರೀಕು ಕಳೆದ ನಂತರ ಇದರ ಹೋರಾಟ ಇನ್ನೂ ತೀವ್ರ ಆಗ್ತದೆ. ಇದರ ಪರಿಣಾಮವನ್ನು ಸರ್ಕಾರ ಎದುರಿಸಬೇಕಾಗ್ತದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಒಟ್ನಲ್ಲಿ ಕೆರಗೋಡು ಗ್ರಾಮದ ಹನುಮ ಧ್ವಜ ದಂಗಲ್ ಸದ್ಯ ಬೂದಿ ಮುಚ್ಚಿದ ಕೆಂಡದಂತಿದೆ. ಮತ್ತೊಂದೆಡೆ ಅರ್ಜುನ ಸ್ತಂಭದ ಎತ್ತರಕ್ಕೆ ತಕ್ಕಂತೆ ಧ್ವಜ ಆರಿಸದಿರೋದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.